ಒಂದು ತಾಲೆ ಒಂದು ಊರಾಗ ಇದು ಆದ ಘಟನೆ ಇದು. ಜೋಗಮ್ಗಳು ಅಂತಿರ್ತಾರಲ್ಲ, ಜೋಗಮ್ಮಂದು ಒಂದು ಒಳ್ಳೆಯ ಮಾಡಿದಂಥ ಒಂದು ಕಾರ್ಯದ ವಿಡಿಯೋ ಇದು. ಏನು ಒಳ್ಳೇದು ಮಾಡಿದ್ಲಪ್ಪ ಅಂತಂದ್ರೆ ಜೋಗಮ್ಮ ಭಾಳ ಒಳ್ಳೆ ಕೆಲಸ ಮಾಡಿರ್ತಾಳೆ ಆಕಿ. ಆ ಒಳ್ಳೆ ಕೆಲಸ ಏನಪ್ಪ ಅಂತ ಕೇಳಿ ನಾನು ನಿಮಗೆ ಈಗ ಬಿಡಿಸಿ ಹೇಳ್ತೀನಿ. ನಾನು ಒಂದು ದೊಡ್ಡ ಪಾರ್ಟಿ ಇರ್ತದೆ, ರಿಚ್ ಪಾರ್ಟಿ ಇರ್ತಾರೆ ಅವರು. ಅವ್ರಿಗೆ ಸಡನ್ನಾಗಿ ಒಂದು ಹೆಣ್ಣು ಮಗು ಹುಟ್ಟಿಬಿಡ್ತದೆ ಅವ್ರಿಗೆ. ಅದೇ ಊರಾಗ ಹೆಣ್ಣು ಮಗು ಹುಟ್ಟುತ್ತದೆ. ಹುಟ್ಟಿಂದ ಅವ್ರು ಏನು ಮಾಡ್ಬಿಡ್ತಾರೆ, ಹೆಣ್ಣು ಮಗು ಹುಟ್ಟ್ಯದಪ್ಪ ಅಂತ ಕೇಸಿ ಸಂಜೆ ಮುಂದೆ ಊರ ಹೊರಗೆ ಒಂದು ಗುಡಿ ಇರ್ತದೆ. ಆ ಗುಡಿಯಾಗ ಹಾಕಿ ಹೋಗ್ತಿರ್ತಾರೆ ಅವರು. ಹೋಗಾಗಿ ಊರು ಆಡಿಕೇಸಿ ಬರೋ ಟೈಮ್ನಾಗ ಅಲ್ಲಿ ಒಂದು ಕೂಸು ಅಳೋದು ಕಾಣ್ತದೆ, ಸಪ್ಪಳ ಬರ್ತದೆ, ಕೂಸು ಅಳೋದು ಸಪ್ಪಳ ಬರ್ತದೆ. ಆದ್ರೆ ಆ ಕಾರು ಇವ್ರದ್ದು ಹೋತಲ್ಲ, ಇವ್ರದ ಕಾರ್ದು ಅನ್ನೋ ಸಮಯಕ್ಕೆ ಆ ಜೋಗಮ್ಮಗೆ ಗೊತ್ತಿರ್ತದೆ. ಆ ಕಾರ್ ತೊಗೊಂಬಂದು ಕೇಸಿ ಹಾಕಿ ಹೋಗೋ ಟೈಮ್ನಾಗ ಅದು ಕಾರ್ ಹೋಗಿದ್ದು ನೋಡ್ತಾರೆ ಅವರು. ನೋಡಿದಕ್ಕೆ ಅದು ಕೂಸಲ್ಲಿ ಎಳ್ತಿರ್ತದೆ. ತನ್ನ ಅವ್ರು ಇಂಥವ್ರ ಮನೆ ಅಂದಿದ್ದು ಕೂಸು ಇಲ್ಲಿ ತಂದು ಯಾಕೆ ಹಾಕಿ ಹೋದ್ರೆ ಇವ್ರದ್ದು ಕಾರ್ ಇವ್ರದ ಕೂಸು ಇವ್ರದೇ ಇರ್ಬೋದು ಅಂತ ಕೇಸಿ ಸಾಕು ಆತ್ಬಿಡು, ಯಾಕೆ ಸೃಷ್ಟಿಕರ್ತ ಅದು ನನಗೆ ಕೊಡ್ಬೇಕಾಗ್ಯದ, ನಮಗೂ ಕೊಡ್ಬೇಕಾಗ್ಯದ, ನನಗೂ ಕೊಟ್ಟಾನಂತ ಕೇಸಿ ಆ ಕೂಸು ತೊಗೊಂಬಂದು ಕೇಸಿ ಸಾಕ್ತಾಳೆ. ಯಾರು? ಜೋಗಮ್ಮ ಸಾಕ್ತಾಳೆ. ಸಾಕಿಂದ ಅದು ದಿವಸ ಹೋತಾವ. ಆಮೇಲೆ ತಿಂಗಳಿಗೆ ಬಂದಿಂದ ಹಂಗೆ ಮಾಡಿ ಹಿಂಗೆ ಮಾಡಿ ಹಾಸ್ಟೆಲ್ದಾಗ ಇಟ್ಟು ಅದು ಮಾಡಿ ಇದು ಮಾಡಿ ಕೇಸಿ ಒಂದು ದೊಡ್ಡ ಡಾಕ್ಟರ್ಕಿ ಸಾಲಿ ಕಲಿಸ್ತಾಳೆ. ಸಾಕ್ಲಿಕ್ಕೆ ದೊಡ್ಡ ಡಾಕ್ಟರ್ ಸಾಲಿ ಕಲಿಸಿಂದ ಅದು ಆಕಿ ಡಾಕ್ಟರ್ ಹಾಕೇಸಿ ಬರ್ತಾಳ. ಅದ್ರ ಎಂಥ ಡಾಕ್ಟರ್ ಆತಾಳಪ್ಪ ಅಂತಂದ್ರೆ ದೊಡ್ಡ ಫೇಮಸ್ ಡಾಕ್ಟರ್ ಆಗಿಬಿಡ್ತಾಳೆ ಆಕಿ. ಭಾರಿ ಯಾವ್ದೊಂದೂ ಬರೇ ನೋಡಿಂದ ಹೇಳ್ಬೇಕು ಅಂಥದ್ದು ಒಂದು ಡಾಕ್ಟರ್ ಆಗ್ತಾಳೆ ಆಕಿ. ಯಾರು? ಜೋಗಮ್ ಸಾಕಿದ ಮಗಳು. ಡಾಕ್ಟರ್ ಆದಾಗ ಇವರೇನು ಗುಡಿಯಾಗ ಹಾಕಿ ಹೋಗಿರ್ತಾರಲ್ಲ ಕೂಸಿಗೆ, ಅವ್ರ ಮಗನಿಗೆ ಒಂದು ಗಂಡು ಮಗುವಾಗಿರ್ತದೆ. ಆ ಹುಡುಗ ಒಟ್ಟ ಸುಸ್ತಾಗ್ತಿರ್ತಾನ ಹುಡುಗ. ಎಕ್ಸ್ರಾ ತೆಗೆಸ್ರು ಏನೂ ಬರೋಂಗಿಲ್ಲ, MRI ಸ್ಕ್ಯಾನ್ ಮಾಡಿಸ್ರು ಏನೂ ಬರೋಂಗಿಲ್ಲ, ಎಲ್ಲೆಲ್ಲೂ ಡಾಕ್ಟ್ರುಗಳು ಮುಗ್ದಿರ್ತಾವ. ಹಿಂಗೆ ಒಂದು ಜೋಗಮ್ಮನ ಮಗಳದಾಳ. ಆ ಹುಡುಗಿ ಭಾರಿ ಶಾಣೆದೈತಿ ಡಾಕ್ಟರ್ ಅದು. ಆ ಹುಡುಗಿ ಬಳಿ ಕರ್ಕೊಂಡು ಹೋಗ್ಬೇಕಂತ ಕೇಸಿ ಹೋಗ್ತಾರ. ಹೋದಗಳನ್ನ ಹೋಗಿ ಚೆಕ್ ಮಾಡ್ತಾರೆ. ಈಗ ಚೆಕ್ ಮಾಡಿಸಿಂದ ನೋಡ್ತಾರೆ, ಏನೂ ಕಾಣಂಗಿಲ್ಲ. ಹಿಂಗೆ ತಲೆಯಾಗ ಒಂದು ರಕ್ತ ಹೆಪ್ಪಕಟ್ಟೈತೆ. ಅದು ಸ್ಕ್ಯಾನ್ಯಾಗೂ ಬರೋಂಗಿಲ್ಲ, MRI ಸ್ಕ್ಯಾನ್ಯಾಗೂ ಬರೋಂಗಿಲ್ಲ. ಅದು ನಾಳೆಗೆ ಆಪ್ರೇಷನ್ ಮಾಡ್ತೀನಿ ಅಂತ ಕೇಸಿ ಕಳಿಸ್ತಾಳೆ ಅವ್ರಿಗೆ. ನಾಳೆಗೆ ಜಲ್ದಿ ಬರ್ರಿ ಅಂತಂದ್ರೆ, ಇಲ್ಲ ನಾವು ಇಲ್ಲೇ ಅಡ್ಮಿಟ್ ಇರ್ತೀವಿ ಅಂತ ಕೇಸಿ ಅವ್ರು ಅಲ್ಲೇ ಅಡ್ಮಿಟ್ ಆಗ್ತಾಳೆ. ಈ ಡಾಕ್ಟ್ರಿನ ಮನೆಗೆ ಬರ್ತಾಳೆ. ಮನೆಗೆ ಬಂದು ಮುಂಚೆಲೆ ನಾಷ್ಟ ಮಾಡ್ಕೊಂಡು ಹೋಗೋ ಟೈಮ್ನಾಗ ಸ್ವಲ್ಪ ಜಲ್ದಿನೇ ಹೋಗ್ತಿರ್ತಾಳೆ. ಜೋಗಮ್ ಕೇಳ್ತಾಳೆ, ಯಾಕೆ ಜಲ್ದಿ ಹೊಂಟಿ, ಎದ್ರ ಸಲಾಗಿ ಅಂತ ಕೇಸಿ ಅಂದಾಗ, ಈಗ ಒಂದು ಎಮರ್ಜೆನ್ಸಿ ಒಂದು ಕೇಸ್ ಐತೆ, ಆಪ್ರೇಷನ್ ಮಾಡ್ಬೇಕಾಗ್ಯದ ಅಂತ. ಅಂಥದ್ದು ಕೇಸ್ ಅಂತ ಇಲ್ಲಿದ ಕೇಸ್ ಅದು. ಹಿಂಗೆ ಅದು ಎಲ್ಲ ಕಡೆನೂ ತೋರಿಸ್ಯಾರ, ಎಲ್ಲನೂ ಭಾಳ ರೊಕ್ಕ ಹಾಕ್ಯಾರ ಅವರು, ಏನೂ ಆಗೋಲ್ದು. ಆದ್ರೆ ಮೈಂಡ್ನಾಗ ಒಂದು ಸ್ವಲ್ಪ ರಕ್ತ ಹೆಪ್ಪಗಟ್ಟದ, ಅದು ಒಂದೇ ಆಪ್ರೇಷನ್ ಮಾಡೋದೈತಿ, ತೆಗೆದುಕೊಂತೀವಿ. ಯಾರ ಮನೆ ಇದು ಅಂದ್ರೆ ಇಂಥರ ಮನೆ ಇದು ಅಂತ. ಹೌದಾ, ಸರಿ ಆಯ್ತು ಹೋಗಂತ ಕೇಸಿ ಕಳಿಸ್ತಾಳೆ. ಕಳಿಸಿಂದ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿ ಆಪ್ರೇಷನ್ ಸಕ್ಸಸ್ ಆಗುತ್ತೆ. ಆಮೇಲೆ ಹುಡುಗ ಗುಣಮುಕ್ತನೂ ಆಗ್ತಾನೆ, ಭಾಳ ಅಗದಿ ಹುಷಾರಾಗ್ತಾನೆ. ಹುಷಾರಾಗಿಂದ ಇವರು ಮಗ ಹುಷಾರಾಗಿಂದ ಮತ್ತು ಈ ಜೋಗಮ್ಮನ ಮಗಳ ಅಂತಂದಾಗ ಗೊತ್ತಾದಾಗ ಈ ಮನೆಗೆ ಹೋಗಿ ಕೇಸಿ ಅವ್ರಿಗೆ ಹಣ್ಣು ಹಂಪಲ ಕೊಟ್ಟು ಆ ಡಾಕ್ಟ್ರಿಗೆ ಕೈಗೆ ಕೂಡಿಸಿ ಬಂದ್ರೆ ಆತಪ್ಪ ಅಂತ ಕೇಸಿ ಅವ್ರು ಎರಡೂ ಜೋಡಿಗಳು ಕೂಡಿ ಬರ್ತಾರೆ. ಬಂದಾಗ ಜೋಗಮ್ಮ, ನಿನ್ನ ಮಗಳನ್ನ ನನ್ನ ಮಗ್ಗ ಜೀವ ಉಳಿಸಿ ಕೇಸಿ ಎಲ್ಲ ಚಲೋ ಕೆಲಸ ಮಾಡೋದು, ಅದಕ್ಕೇನಿಲ್ಲ, ಭಾಳ ಒಳ್ಳೇದಾತ ನಮಗೆ ಅಂತ ಕೇಸಿ ಹೇಳಿದ್ರೆ, ನಿಮ್ಮ ಮಗಳು ಭಾಳ ಒಳ್ಳೆ ಕೆಲಸ ಮಗಳು ನಮ್ಮದಲ್ಲದು ಯಾಕಂತ ಯಾರ್ದದು ಅಂತ. ಮಗಳು ನಿಮ್ಮದದು. ನೀವು ಯಾವ ಊರು ಹೊರಗೆ ಗುಡಿ ಒಳಗೆ ನಿಮ್ಮ ಮಗಳಿಗೆ ಹಾಕಿ ಹೋದ್ರಿಲ್ಲ, ಅದೇ ಮಗಳ ಇದು ಆಗಿದಕ್ಕಿದು. ಅವಾಗ ಅವ್ರಿಗೆ ಮಾನಸಿಕ ಆಗ್ತದೆ. ಜೋಗಮ್ಮ ಹೇಳ್ತಾಳಕ್ಕಿ, ನಾನು ತಿರ್ಕೊಂಬಂದು ಊರಾಡಿ ಕೇಸಿ ಆ ಮಗಳಿಗೆ ಸಾರಿ ಕಲಿಸಿ ನಾನು. ನಿಮಗೆ ಇಷ್ಟಿದ್ರೂ ನಿಮ್ಮ ಮಗಳಿಗೆ ನೀವು ಹೆಣ್ಣು ಮಗು ಅಂತ ಕೇಸಿ ಬಿಟ್ಟು ಹೋದ್ರಲ್ಲ, ನಿಮ್ಗೆ ಜೀವನ ಅಂತಾರೆ ನೋಡೋದು. ಅವ ಸೃಷ್ಟಿಕರ್ತ ಯಾರಿಗೆ ಏನು ಕೊಡ್ತಾನೆ ಅನ್ನೋದು ಯಾರಿಗೆ ಗೊತ್ತಾಗಂಗಿಲ್ಲ. ಹೆಣ್ಣು ಮಗು ಐತೆ,
ಹೆಣ್ಮಗು ಉಪಯೋಗ ಇಲ್ಲ, ಗಂಡು ಮಗು ಚಲೋ ಐತೆ ಅಂತ ಕೇಸಿ ಏನು ನೀವು ಜೀವನ ಮಾಡ್ತಿರಲ್ಲ, ಅದು ಅಲ್ಲದು. ಇದು ನನ್ನ ಮಗಳು ಅಲ್ಲದು, ನಿಮ್ಮ ಮಗಳಿದು ಅಂತ ಹೇಳಿಂದ ಅವಾಗ ಕಣ್ಣ ನೀರು ತೆಗೆದು ಕೇಸಿ ಆ ಮಗಳಿಗೆ ತಪ್ಕೊಂಡು ನನ್ನ ಮಗಳಿಗೆ ನಾವು ಕರ್ಕೊಂಡು ಹೋಗ್ಬೋದೇನಂತ ಕೇಳ್ತಾಳ. ಕರ್ಕೊಂಡಾರ ಹೋಗ್ರಿ, ನೀವು ಏನಾರ ಮಾಡಿರಿ, ಆದ್ರೆ ಆ ಹುಡುಗಿ ಕೇಳಿ ಕೇಸಿ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಅವಾಗ ಆ ಹುಡುಗಿ ಹೆಂಗೆ ಓದದ? ಎಲ್ಲ ಬೆಳೆಸ್ತವ್ರು ಇವರೇ ಮಾಡ್ದೇಕಿನೇ ಈ ಜೋಗಮ್ಮಿರ್ತಾಳ. ಅದಕ್ಕೆ ಆ ಹುಡುಗಿ ಸಮಯಕ್ಕೆ ಹೋಗಕ್ಕೆ ಮನಸ್ಸಾಗಂಗಿಲ್ಲ. ಆದ್ರೂ ಜೋಗಮ್ಮ ಏನಂತ, ನೋಡವ, ನಾವು ಊರಾಡೋರು, ನಾವು ಭಿಕ್ಷಾ ಬಿಡೆ ತಿನ್ನೋರು, ನಿನಗೊಂದು ಸ್ಥಾನಕ್ಕೆ ಹಚ್ಚಬೇಕಾಗಿತ್ತು, ನಾ ಏನು ಮಾಡ್ಬೇಕಾಗಿತ್ತು ನನ್ನ ಕೈಲಿ ಮಾಡೋದಾಗಿನಿ. ನಿನಗೆ ತಂದೆ ತಾಯಿ ಸಿಕ್ಕಾರ, ಹೊಳ್ಳೆ ನಿನ್ನ ತಂದೆ ತಾಯಿನೇ ನೀನು ಸೋತು ಕೇಸಿ ನಿನ್ನ ತಲೆ ಬಗ್ಗಿಸಿ ಕರಿತಾರ ಅಂತ ನೀವು ಹೋಗಂತ ಕೇಸಿ ಅವ್ರಿಗೆ ತಂದೆ ತಾಯಿ ಕೂಡ ಕೇಸಿ ಆ ಜೋಗಮ್ಮ ಅಂತ ಒಳ್ಳೆ ಪುಣ್ಯ ಕೆಲಸ ಮಾಡಿ ಕಳಿಸ್ತಾಳೆ. ಅದಕ್ಕೆ ನಾವು ಏನಾರ ಒಂದು ಜೋಗಮ್ಗಳು ಏನು ಮಾಡ್ತಾರೆ, ಹ್ಯಾಂಗೆ ಮಾಡ್ತಾರೆ ಅಂತ ಕೇಸಿ ಅವರಿಗೆ ಏನಾರ ಒಂದು ಹಿಂದಲೆ ಅನ್ನೋದು ಮುಂದಲೆ ಅನ್ನೋದು ಮಾಡಬೇಡ. ಕೆಲವೊಬ್ರು ಜೋಗಮ್ಗಳು ಹೆಂಗೆ ಎಂತಿಂಥ ಸಾಧನೆಗಳು ಮಾಡ್ಯಾರ ಅವರು. ಇತಿಹಾಸದಾಗ ಇವೆಲ್ಲ ದಾಖಲೆ ಆಗುವಂಥ ಇತಿಹಾಸದಾಗ ಮಾಡಿದ್ವಿ. ಇವೆಲ್ಲ ಆದ ಘಟನೆ, ಇವು ಸುಳ್ಳು ಹೇಳೋದಲ್ಲ, ಇದು ನಿಜವಾದ ಘಟನೆ ಹೇಳಾಕತ್ತೀನಿ ನಾನು ನಿಮ್ಗೆ. ಈ ವಿಡಿಯೋ ಸರಿ ಅನ್ನಿಸ್ತಪ್ಪ ಅಂತಂದ್ರೆ ಮುಂದೆ ಶೇರ್ ಮಾಡಿರಿ.